ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಿಮ್ಮ ಒಂದು ಯೂಟ್ಯೂಬ್ ಚಾನಲಿನ URL ಅಂದರೆ ಒರಿಜಿನಲ್ ಒಂದು ಚಾನಲ್ ಲಿಂಕ್ನ ಯಾವ ರೀತಿ ನಾವು ಹುಡ್ಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಯಾಕಂತಂದರೆ ನಿಮ್ಮ ಚಾನಲ್ಗೆ ಏನೇ ಒಂದು ಸಮಸ್ಯೆಗಳಾಗಿದ್ದರು, ಇಲ್ಲ ನಿಮ್ಮ ಚಾನಲ್ಗೆ ಏನೇ ಒಂದು ಇಶ್ಯೂಸ್ಗಳು, ನಿಮ್ಮ ಚಾನಲ್ ಬಗ್ಗೆ ನೀವೇನೇ ಯೂಟ್ಯೂಬ್ ಟೀಮ್ ಹತ್ರ ವಿಚಾರಿಸ್ಬೇಕಿತ್ತು ಅಂದರೂ ಈ ಒಂದು ಒರಿಜಿನಲ್ ಲಿಂಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿದೆಯಾ, ಇಲ್ಲ ನಿಮ್ಮ ಚಾನಲ್ಗೆ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಬಂದಿದೆಯಾ, ಇಲ್ಲ ನಿಮ್ಮ ಚಾನಲಲ್ಲಿ ಏನಾದರೂ ಮಾನಿಟೈಸೇಷನ್ ಪ್ರಾಬ್ಲಮ್ ಆಗಿದೆಯಾ, ಇಲ್ಲ ನಿಮ್ಮ ಚಾನಲಲ್ಲಿ ಈ ಒಂದು ಅನಾಲಿಟಿಕ್ಸ್ ಏನಾದರೂ ಇಶ್ಯೂಸ್ಗಳು ಬರ್ತಾ ಇದೆಯಾ, ಇಲ್ಲ ನಿಮ್ಮ ಚಾನಲ್ ಏನಾದರೂ ಆ್ಯಕ್ಟ್ ಮಾಡಿದಾರಾ. ಸೊ ಈ ಥರ ಏನೇ ಯೂಟ್ಯೂಬ್ದು ನಿಮ್ಮ ಚಾನಲ್ದು ಸಮಸ್ಯೆ ಇರಲಿ, ಸೊ ಪ್ರತಿಯೊಂದಕ್ಕೂ ಕೂಡ ಅವರು ರಿಸಾಲ್ವ್ ಮಾಡಿಕೊಡ್ತಾರೆ. ಆದರೆ ನೀವು ನಿಮ್ಮ ಒಂದು ಚಾನಲಿನ ಒರಿಜಿನಲ್ ಒಂದು ಲಿಂಕ್ನ ನೀವು ಕೊಡಬೇಕಾಗುತ್ತೆ. ಸೊ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಿಂಕ್ನ ಕಾಪಿ ಮಾಡ್ಕೊಂತು ಅಂದರೆ ಅದು ಯಾವ ಥರ ಬರುತ್ತೆ ಅಂದರೆ https://youtube.com/ ಹಾಕ್ಬಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಹಾಕ್ತು ಅಂದರೆ ನಮ್ಮ ಒಂದು ಚಾನಲ್ ಅನ್ನೋದು ಓಪನ್ ಆಗುತ್ತೆ. ಅದು ಆ್ಯಕ್ಚುಲಿ ಒರಿಜಿನಲ್ URL ಅಲ್ಲ ಅಥವಾ ಒರಿಜಿನಲ್ ಲಿಂಕ್ ಅಲ್ಲ. ಸೊ ಅದು ನಾವು ಯಾರಿಗಾದ್ರೂ ಕಳಿಸೋದಾದರೆ ಈಸಿ ಆಗಲಿ ಅನ್ನೋಕ್ಕೋಸ್ಕರ ಆ ಥರ ಒಂದು ಕಸ್ಟಮ್ ಲಿಂಕ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಆ್ಯಕ್ಚುಲ್ ಒರಿಜಿನಲ್ ಲಿಂಕ್ ಅಲ್ಲ. ಸೊ ಒರಿಜಿನಲ್ ಲಿಂಕೇ ಬೇರೆ ಥರ ಇರುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ಯಾವ ಥರ ಹುಡ್ಕೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವೇನಾದ್ರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಒರಿಜಿನಲ್ ಲಿಂಕ್ನ ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ. ಜೊತೆಗೆ ನಾನು ನನ್ನ ಒಂದು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ. ಸೊ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ನಾನು ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಮೊದಲನೇದಾಗಿ ನೀವೇನು ಮಾಡಿ, ನಿಮ್ಮೊಂದು ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ನೀವು ಸರ್ಚ್ ಬಾರ್ನಲ್ಲಿ studio.youtube.com ಅಂತ ಸರ್ಚ್ ಮಾಡಿ. ನಾನು ಇವಾಗ ಸರ್ಚ್ ಮಾಡ್ತಾ ಇದ್ದೀನಿ ನೋಡಿ. ಇದೇ ಥರ ನೀವು ಕೂಡ ಸರ್ಚ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೇ ಮಾನಿಟೈಸೇಷನ್. ಸೊ ನಾವು ಮಾನಿಟೈಸೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಈ ಒಂದು ಮಾನಿಟೈಸೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು. ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ, ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ತುಂಬ ಕಷ್ಟಪಟ್ಟಿರ್ತಾರೆ. ಆದರೆ ಏನಾಗುತ್ತೆ, ಮಾನಿಟೈಸೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮಾನಿಟೈಸೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು, ಅಥವಾ ಮಾನಿಟೈಸೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರರ್ ಬರೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು, ಇಲ್ಲ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ. ತುಂಬ ಅಫೋರ್ಡಬಲ್ ಪ್ರೈಸಿಗೆ, ರೀಸನಬಲ್ ಪ್ರೈಸಿಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ 24 hours ಅವೈಲೇಬಲ್ ಇರ್ತೀವಿ. ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ, ಆ್ಯಡ್ಸೆನ್ಸ್ಗೆ ಸಮಸ್ಯೆ ಇದೆ, ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಸರ್ಚ್ ಮಾಡಿದ ನಂತರ ನೀವು ಇಲ್ಲಿ ಏನು ಮಾಡಿ, ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಆ್ಯಕ್ಚುಲಿ ಲೋಡ್ ಆಗ್ತಿದೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಚಾನಲ್ದು ಕಂಪ್ಲೀಟ್ ಅನಾಲಿಟಿಕ್ಸ್ ಅನ್ನೋದು ಇಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ಏನು ಮಾಡಬೇಕು,
ಸ್ವಲ್ಪ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ನ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಿ, ನಿಮ್ಮ ಒಂದು ಲೆಫ್ಟ್ ಸೈಡು ಟಾಪ್ನಲ್ಲಿ 3 ಲೈನ್ ಏನು ಕಾಣಿಸ್ತಿದೆ, ಈ 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ. ಸೊ ಈ ಥರ ಬಂದ ನಂತರ ನೀವಿಲ್ಲಿ ಏನು ಮಾಡಬೇಕು, ಕಸ್ಟಮೈಸೇಷನ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಆ್ಯಕ್ಚುಲಿ ನೀವು ನಿಮ್ಮ ಹತ್ರ ಏನಾದರೂ ಸಿಸ್ಟಮ್ ಇತ್ತು ಅಂದರೆ ದಯವಿಟ್ಟು ಸಿಸ್ಟಮಲ್ಲೇ ಇದನ್ನು ಓಪನ್ ಮಾಡ್ಕೊಳ್ಳಿ. ಸಿಸ್ಟಮಲ್ಲಿ ಓಪನ್ ಮಾಡ್ಕೊಂತು ಅಂದರೆ ತುಂಬ ಚೆನ್ನಾಗಿ ಓಪನ್ ಆಗುತ್ತೆ. ಸೊ ನಿಮ್ಗೆ ಆಪ್ರೇಟ್ ಮಾಡೋದಕ್ಕೂ ಕೂಡ ತುಂಬ ಈಸಿ ಅನಿಸುತ್ತೆ. ಅದರಿಂದ ಸಿಸ್ಟಮ್ ಇರೋರು ದಯವಿಟ್ಟು ಈ ಒಂದು ವೆಬ್ಸೈಟ್ನ ಸಿಸ್ಟಮಲ್ಲೇ ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನನಗಿವಾಗ ನನ್ನ ಸಿಸ್ಟಮಲ್ಲೇ ತೋರಿಸ್ತಾ ಇಲ್ಲ, ಆಲ್ಮೋಸ್ಟ್ ಮೊಬೈಲಲ್ಲೇ ಎಲ್ಲರೂ ಆಪ್ರೇಟ್ ಮಾಡೋದ್ರಿಂದ ಸೊ ನಾನು ಮೊಬೈಲಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ಏನು ಮಾಡಬೇಕು, ಕಸ್ಟಮೈಸೇಷನ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದ ನಂತರ ನಿಮಗಿಲ್ಲಿ ಪ್ರೊಫೈಲ್ ಅಂತ ಇದೆ ನೋಡಿ, ಈ ಒಂದು ಪ್ರೊಫೈಲ್ ಟ್ಯಾಬ್ನ ಓಪನ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ಪ್ರೊಫೈಲ್ ಟ್ಯಾಬ್ ಓಪನ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗಿಲ್ಲಿ ಚಾನಲ್ದು URL ಕಾಣುತ್ತೆ. ಸೊ ಮೊದಲನೇ ಆಪ್ಷನ್ನಾಗಿ ಕಾಣಿಸ್ತಿದೆ ನೋಡಿ, ಸೊ ಚಾನಲ್ URL. ಸೊ ಈ ಒಂದು ಚಾನಲ್ URLನ ನೀವು ಕಾಪಿ ಮಾಡ್ಕೊಬೇಕಾಗುತ್ತೆ. ಸೊ ಇದು ಫುಲ್ಲು ನಾನು ಝೂಮ್ ಔಟ್ ಮಾಡ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಈ ಥರ ಇರುತ್ತೆ ಚಾನಲ್ URL. ಸೊ ನೋಡ್ತಾ ಇದ್ದೀರಾ, ಈ ಥರ ಇರುತ್ತೆ, ಇಷ್ಟೇ ಚಾನಲ್ URL ಅನ್ನೋದು. ಸೊ ಇದು ತುಂಬ ಜನಕ್ಕೆ ಇದು ಕಳಿಸೋದಕ್ಕಾಗಲ್ಲ. ಇದರಲ್ಲಿ ಒಂದು ಸ್ಪೆಲ್ಲಿಂಗ್ ತಪ್ಪಾಯಿತು ಅಂದರೆ ಈ ಒಂದು ಲಿಂಕ್ ಅನ್ನೋದೇ ವರ್ಕ್ ಆಗಲ್ಲ. ಸೊ ಅದರಿಂದ ಯೂಟ್ಯೂಬ್ ನಮಗೆ ಈಸಿ ಆಗಲಿ ಅನ್ನೋಕ್ಕೋಸ್ಕರ ಒಂದು ಶಾರ್ಟ್ ಲಿಂಕ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಈಸಿ ಆಗಲಿ, ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಯಾವ ಕ್ರಿಯೇಟರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಶಾರ್ಟ್ ಲಿಂಕ್ ಕೊಟ್ಟಿದೆ. ಬೇರೆಯವ್ರಿಗೆ ಯಾರಿಗಾರು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಕಳಿಸ್ಬೇಕಾದ್ರೆ ಆ ಶಾರ್ಟ್ ಲಿಂಕ್ನ ಕಳಿಸಿ ಅಂತ ಕೊಟ್ಟಿದ್ದಾರೆ. ಬಟ್ ಇದನ್ನು ನೀವು ಆ ಶಾರ್ಟ್ ಲಿಂಕ್ನ ನೀವು ಯಾರು ಯೂಟ್ಯೂಬ್ ಟೀಮ್ ಕೊಡ್ತು ಅಂದರೆ ಅವರು ಆಕ್ಸೆಪ್ಟ್ ಮಾಡೋದಿಲ್ಲ. ನೀವು ಈ ಒಂದು ಲಿಂಕ್ ಕೊಡಬೇಕು. ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ಒಂದು ಚಾನಲ್ URL ಲಿಂಕ್ ಕೊಡ್ತು ಅಂದರೆ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡ್ಕೊತಾರೆ. ಸೊ ಈ ಒಂದು ಚಾನಲ್ URL ಲಿಂಕ್ನ ನೀವು ಕಾಪಿ ಮಾಡ್ಕೊಬೇಕಾಗುತ್ತೆ. ಸೊ ಕಾಪಿ ಯಾವ ಥರ ಮಾಡೋದು, ರೈಟ್ ಸೈಡ್ನಲ್ಲಿ ನಿಮಗೆ ಕಾಪಿ ಆಪ್ಷನ್ ಕಾಣುತ್ತೆ. ಸೊ ಈ ಒಂದು ಕಾಪಿ ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೊಂತು ಅಂದರೆ ಸೊ ಈ ಒಂದು ಲಿಂಕ್ ಅನ್ನೋದು ಕಾಪಿ ಆಗುತ್ತೆ. ಸೊ ಕಾಪಿ ಆದ ನಂತರ ನೀವು ಅದನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲಿ ಎಲ್ಲಿ ಬೇಕಾದರೂ ಆ ಒಂದು ಲಿಂಕ್ನ ನೀವು ಪೇಸ್ಟ್ ಮಾಡ್ಕೊಬೋದು. ನೋಡಿ ನಾನು ಇವಾಗ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನಿಮಗೆ ಲಿಂಕ್ ಅನ್ನೋದು ಓಪನ್ ಆಗುತ್ತೆ. ಸೊ ನಾನು ಬೇಕಾದರೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಓಪನ್ ಅಂತ ಕೊಡ್ತು ಅಂದರೆ ಡೈರೆಕ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದು ಓಪನ್ ಆಗುತ್ತೆ. ಸೊ ನಾವೇನಾದರೂ ನಮ್ಮ ಫ್ರೆಂಡ್ಸಿಗೆ ಕಳಿಸ್ಬೇಕಾದ್ರೆ ನಾವು ಡೈರೆಕ್ಟ್ ಈ ಒಂದು 3 ಒಂದು ಲೈನ್ ಮೇಲೆ ಕ್ಲಿಕ್ ಮಾಡ್ಕೊತೀವಿ. ಸೊ ನೋಡ್ತಾ ಇದ್ದೀರಾ, ಈ ಒಂದು 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊತೀವಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಮಗೆ ಶೇರ್ ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇದ್ದರೆ ಇಲ್ಲಿ ಶೇರ್ ಆಪ್ಷನ್ ಬರ್ತಾ ಇದೆ. ಈ ಒಂದು ಶೇರ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊತೀವಿ. ಕ್ಲಿಕ್ ಮಾಡ್ಕೊಂಡ ನಂತರ ನಾವು ಕಾಪಿ ಮಾಡ್ಕೊತೀವಿ ಲಿಂಕ್ನ. ಸೊ ಕಾಪಿ ಮಾಡ್ಕೊತು ಅಂದರೆ ನಮಗೆ ಡೈರೆಕ್ಟು ಒಂದು ಲಿಂಕ್ ಅನ್ನೋದು ಕಾಪಿ ಆಗುತ್ತೆ. ಸೊ ಕಾಪಿ ಆಗಿ ಯಾವ ಥರ ಬರುತ್ತೆ, ಸೊ ನಾನು ತೋರಿಸ್ತೀನಿ ನೋಡಿ. ಸೊ ಈ ಥರ ಬರುತ್ತೆ. ಸೊ ಈ ಥರ ಬಂದ ನಂತರ ನಮಗೊಂಥರ ಶಾರ್ಟ್ ಲಿಂಕ್ ಇದು ತುಂಬ ಸಿಂಪಲ್ ಆಗಿದೆ ಇದು. ಸೊ ನಾವು ಬೇಕಾದರೆ ಇದನ್ನು ತೆಗೆದುಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ FKQKW ಅಂತ ಇದೆ, ಏನೇನೋ ಸ್ಪೆಲ್ಲಿಂಗ್ಸ್ಗಳೆಲ್ಲ ಬಂದಿದೆಯಲ್ಲ, ಬೇಕಾದ್ರೆ ಇದನ್ನು ನಾನು ರಿಮೂವ್ ಕೂಡ ಮಾಡ್ಬೋದು. ಇದು ರಿಮೂವ್ ಮಾಡಿದ್ರೂ ಓಪನ್ ಆಗುತ್ತೆ. ಸೊ ನೋಡಿ ನಾನು ಪೂರ್ತಿ ಎರೇಸ್ ಮಾಡ್ತೀನಿ ನೋಡಿ, ಕ್ವಶನ್ ಮಾರ್ಕ್ ಇರೋವರೆಗೂ ನಾನು ಎರೇಸ್ ಮಾಡಿದ್ದೀನಿ. ಜಸ್ಟ್ ನಮ್ಮ ಒಂದು ಚಾನಲ್ದು ಒಂದು ಲಿಂಕ್ ಮಾತ್ರ ನಾನು ಈ ಥರ ಇದು ಮಾಡ್ತಾಯಿದ್ದೀನಿ. ಇದನ್ನು ಓಪನ್ ಮಾಡಿಬಿಟ್ಟೆ ನಾನು ತೋರಿಸ್ತೀನಿ ನೋಡಿ. ಸೊ ನೋಡಿ ನಾನು ಓಪನ್ ಮಾಡ್ತಾಯಿದ್ದೀನಿ, ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಈ ಥರ ಸೊ ತುಂಬ ಸಿಂಪಲ್ಲಾಗಿ ನಾವು ಲಿಂಕ್ನ ಇದು ಮಾಡ್ಬೋದು. ಇದು ಶಾರ್ಟ್ ಲಿಂಕ್ ಆಯಿತಾ. ಸೊ ಇದು ಯಾವುದೇ ರೀತಿ ಇದರಿಂದ ನಿಮಗೆ ಯೂಟ್ಯೂಬ್ ಅನ್ನೋದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಯೂಟ್ಯೂಬು ಈ ಲಿಂಕ್ನ. ಸೊ ಇದು ಒರಿಜಿನಲ್ ಲಿಂಕ್ ಅಂತ ಹೇಳ್ಬೋದು. ಸೊ ಅದರಿಂದ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಒಂದು ಮೊಬೈಲಲ್ಲಾಗಿರ್ಬೋದು ಅಥವಾ ಒಂದು ಸ್ಕ್ರೀನ್ಶಾಟ್ ತೆಕ್ಕೊಂಡು ಎಲ್ಲಾದರೂ ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿರಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿತ್ತು ಮತ್ತು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.